ಮಂಗಳೂರಿನಲ್ಲಿರುವಂತಹ ಈ ಮ್ಯೂಸಿಯಂ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಹೌದು, ನಾನಿವತ್ತು ಬಂದಿರುವಂಥದ್ದು ಶ್ರೀಮಂತಿಬಾಯಿ ಮೆಮೋರಿಯಲ್ ಗೌರ್ಮೆಂಟ್ ಮ್ಯೂಸಿಯಂಗೆ. ಇದು ಇರುವಂಥದ್ದು ಬಿಜೈಯಲ್ಲಿ. ಹಾಗೆ ಇಲ್ಲಿ ತುಂಬ ಪ್ರಾಚೀನವಾದಂತಹ ಮೂರ್ತಿಗಳನ್ನು ಹಾಗೆ ಕಾಯಿನ್ ಕಲೆಕ್ಷನ್ಗಳನ್ನು ನೀವು ಕಾಣಬಹುದು. 1960ರಲ್ಲಿ ಈ ಮ್ಯೂಸಿಯಂನ ಅವಾಗಿನ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಶ್ರೀ ಬಿ ಡಿ ಜಟ್ಟಿ ಅವರು ಉದ್ಘಾಟನೆ ಮಾಡ್ತಾರೆ. ಇದೊಂದು ಮ್ಯೂಸಿಯಂ ಆಗೋದಕ್ಕಿಂತ ಮುಂಚೆ ಒಬ್ಬರದು ಮನೆಯಾಗಿತ್ತು. ಹೌದು, ಕರ್ನಲ್ ವಿ ಆರ್ ಮಿರಾಜ್ಕರ್ ಅವರ ಮನೆಯಾಗಿತ್ತು. ಅದು ಕೂಡ 1935ರಲ್ಲಿ ಇಟಲಿಯ ಮಿಲನ್ ಎನ್ನುವ ಒಂದು ಆರ್ಕಿಟೆಕ್ಚರ್ ಪ್ರಕಾರನೇ ಈ ಮನೆನ ಕಟ್ಟಲಾಗುತ್ತೆ. ಕಾಲಕ್ರಮೇಣ ಅವರು ಈ ಮನೆನ ಗೌರ್ಮೆಂಟ್ಗೆ ಡೊನೇಟ್ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿಯ ತುಂಬಾ ಕಲೆಕ್ಷನ್ ಗಳನ್ನ ಮಿರಾಜ್ಕರ್ ಅವರೇ ಮಾಡಿದಾರಂತೆ. ಅಷ್ಟು ಮಾತ್ರ ಅಲ್ಲ, ತದನಂತರ ಇದು ಅವರ ತಾಯಿಯ ಹೆಸರಲ್ಲಿ ಶ್ರೀಮಂತಿಬಾಯಿ ಹೆಸರಲ್ಲಿ ಒಂದು ಮೆಮೋರಿಯಲ್ ಗೌರ್ಮೆಂಟ್ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗುತ್ತೆ. ನೀವಿಲ್ಲೆಲ್ಲ ಮೂರ್ತಿಗಳನ್ನ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಮ್ಯೂಸಿಯಂನ ಹೊರಗಡೆ ಇಟ್ಟಿರೋದು. ಇನ್ನು ಒಳಗಡೆ ನೋಡ್ಲಿಕ್ಕೆ ಬೇಕಷ್ಟಿದೆ. ಅಲ್ಲಿ ವಯಸ್ಕರಿಗೆ 20 ರೂಪಾಯಿ ಟಿಕೆಟ್, ಹಾಗೆ ಮಕ್ಕಳಿಗೆ 10 ರೂಪಾಯಿ ಟಿಕೆಟ್ ಕೊಡಬೇಕಾಗತ್ತೆ. ಸೋಮವಾರ ರಜಾ ದಿನ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಸೆಕೆಂಡ್ ಸ್ಯಾಟರ್ಡೆ ಕೂಡ ರಜಾ ದಿನ ಇರುತ್ತೆ. ಇನ್ನು ಎಲ್ಲ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ಟ್ಯೂಸ್ಡೇ ಇಂದ ಸಂಡೇ ತನಕ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಆಗಿರುತ್ತೆ. ಇನ್ನು ಹೊರಗಡೆ ನೋಡ್ಲಿಕ್ಕೆ ಇಷ್ಟೊಂದು ಚೆನ್ನಾಗಿದೆ. ಒಳಗಡೆ ಸೈಂಟಿಫಿಕ್, ಹಿಸ್ಟಾರಿಕ್, ಕಲ್ಚರಲ್ ಹಾಗೆ ಎಲ್ಲ ತರದಂತಹ ಪರ್ಸನ್ ಸ್ಟೋರೀಸ್, ಕಲರ್ಫುಲ್ ಆಗಿರುವಂತಹ ಪೇಂಟಿಂಗ್ಸ್ ಎಲ್ಲವನ್ನ ಇಲ್ಲಿ ಚಿತ್ರೀಕರಣ ಮಾಡಲಾಗುತ್ತೆ. ಒಂದ್ಸರಿ ಆದ್ರೆ ಇಲ್ಲಿ ಹೋಗಿ ವಿಸಿಟ್ ಮಾಡಲೇಬೇಕು. ಇನ್ನು ಮಕ್ಕಳಿಗಂತೂ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಇದು ನೋಡುವಂತಹ ಪ್ಲೇಸ್ ಆಗಿರುತ್ತೆ. ಮ್ಯಾಂಗ್ಳೂರ್ KSRTC ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೊಂದು ಈ ಮ್ಯೂಸಿಯಂ ಸಿಗುತ್ತೆ. ಆದಷ್ಟು ಬೇಗ ಇಲ್ಲಿ ವಿಸಿಟ್ ಮಾಡಿ. ಹಾಗೆ ಇಂಥದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.